ಗೋಪಾಲ್ ಅನ್ನೋ ವ್ಯಕ್ತಿ ಹತ್ಯೆಗೊಳಗಾಗ್ತಾರೆ. ತಮಿಳುನಾಡು ಬಾರ್ಡ್ರಲ್ಲಿ ಆತನ್ನ ಹತ್ಯೆ ಮಾಡ್ತಾರೆ. ನಂತರ ಅವ್ರ ಕುಟುಂಬದವ್ರು ಕಳೆದ 2 ದಿನಗಳಿಂದ ಆನೇಕಲ್ನ ಪೊಲೀಸ್ ಸ್ಟೇಷನ್ ಬಳಿ ಒಂದು ಸ್ಟ್ರೈಕ್ ಕೂತಿರ್ತಾರೆ. ನಿನ್ನೆ ಹೋಗಿ ಅವ್ರನ್ನ ಆ ಗೋಪಾಲ್ ಅನ್ನೋ ಕುಟುಂಬದವ್ರನ್ನ ಮಾತನಾಡಿ ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ನಾನು ಮಾನ್ಯ ಗೃಹ ಸಚಿವರಿಗೆ CID ತನಿಖೆಗೆ ದಯವಿಟ್ಟು ಈ ಗೋಪಾಲ್ ಹತ್ಯೆನ CID ತನಿಖೆ ಕೊಟ್ಟು, ಈಗಾಗಲೇ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಇನ್ನೂ ಒಂದಿಬ್ಬರು ಶಂಕಿತರಿದ್ದಾರೆ, ಅವ್ರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಅಂತ ನಾನು ಮಾನ್ಯ ಗೃಹ ಸಚಿವರಿಗೆ ಸರ್ ದಯವಿಟ್ಟು ಈ ಕೇಸನ್ನು CID ತನಿಖೆ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಸರ್. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಪ್ರದೀಪ್ ಈಶ್ವರ್ ಅವರು ಏನು ಪ್ರಸ್ತಾಪ ಮಾಡಿದ್ದಾರೆ, ಈಗಾಗಲೇ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ. ಒಬ್ಬರನ್ನು ಅರೆಸ್ಟ್ ಮಾಡಿ ಇನ್ನೂ ಮಿಕ್ಕವರನ್ನು ಹುಡುಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಇನಿಷಿಯಲ್ ಆಗಿ ಏನು ಸಿಕ್ಕಿರ್ತಕ್ಕಂಥ ಮಾಹಿತಿ, ಇದರ ಆಧಾರದ ಮೇಲೆ ಈ ಕೇಸ್ನ CIDಗೆ ಕೊಡ್ತಕ್ಕಂಥದ್ದನ್ನು ನಾನು ಸೂಚನೆಯನ್ನು ಕೊಡ್ತೇನೆ. ಅದಕ್ಕೆ ತನಿಖೆ CIDಯಿಂದ ಮಾಡಿಸ್ತೇವೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸಭಾಧ್ಯಕ್ಷರೇ. ಒಂದು ವರದಿ ಸಭೆ ಮುಂದಿಲ್ಲದ ಕಾಗದ ಪತ್ರಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು. ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೆಸರಿನ ಮುಂದಿರುವ ಭಾರತ ಸಂವಿಧಾನ ಅನುಚ್ಛೇದ 243(1) ಮತ್ತು ವಾಯರ ಮೇರೆಗೆ 5ನೇ ರಾಜ್ಯ ಹಣಕಾಸು ಆಯೋಗದ 2026-2030 ರಾಜ್ಯದ ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನ ಹಂಚಿಕೆ ಕುರಿತಾದ 5ನೇ ರಾಜ್ಯ ಹಣಕಾಸು ಆಯೋಗದ ವರದಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪ್ರದೇಶ ವ್ಯಾಪ್ತಿಯ ಬೆಂಗಳೂರು ಪಶ್ಚಿಮ, ದಕ್ಷಿಣ, ಉತ್ತರ, ಪೂರ್ವ ಮತ್ತು ಕೇಂದ್ರ ನಗರ ಪಾಲಿಕೆಗಳ ವರದಿಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಈಗ ವಿಧೇಯಕ ಮಂಡಿಸುವುದಿದೆ. ಮುಖ್ಯಮಂತ್ರಿ ಪ್ರಸ್ತಾವ ಮಂಡಿಸು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ 2026ನೇ ಸಾಲಿನ ಕರ್ನಾಟಕ ಲೋಕಾಯುಕ್ತ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020ನೇ ಸಾಲಿನ ಕರ್ನಾಟಕ ಲೋಕಾಯುಕ್ತ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎಂದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎಂದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕ ಮಂಡಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಹೆಸರಿನ ಮುಂದಿರುವ 2026ನೇ ಸಾಲಿನ ಕರ್ನಾಟಕ ಜ್ಞಾನ ಭಂಡಾರ ಹಸ್ತಪ್ರತಿಗಳು ಮತ್ತು ಡಿಜಿಟಲೀಕರಣ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಪ್ರಸ್ತಾವ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020ನೇ ಸಾಲಿನ ಕರ್ನಾಟಕ ಜ್ಞಾನ ಭಂಡಾರ ಹಸ್ತಪತ್ರಿಕೆಗಳು ಮತ್ತು ಡಿಜಿಟಲೀಕರಣ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎಂದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎಂದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ಓಕೆ. ಪೊಲೀಸ್ ತಿದ್ದುಪಡಿ ವಿಧೇಯಕ. ಮಾನ್ಯ ಅಧ್ಯಕ್ಷರೇ, ನನ್ನ ಹೆಸರಿನ ಮುಂದೆ ಇರುವ 2026ನೇ ಸಾಲಿನ ಕರ್ನಾಟಕ ಪೊಲೀಸ್ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಸಾಲಿನ ಕರ್ನಾಟಕ ಪೊಲೀಸ್ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. 20 ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್. ಸನ್ಮಾನ್ಯ ಅಧ್ಯಕ್ಷರೇ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖಾ ಸಚಿವರ ಪರವಾಗಿ 2026ನೇ ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವ ಹೀಗಿದೆ:
20 ಸಾಲಿನ ಕನ್ನಡ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ತಿದ್ದುಪಡಿ ವಿಧೇಯಕ ಮಂಡಿಸಿ ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎಂದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎಂದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ಈಗ 20 ಸಾಲಿನ ಅನುದಾನ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿ ಪರವಾಗಿ ಮಂಡಿಸಿ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಸನ್ಮಾನ್ಯ ಅಧ್ಯಕ್ಷರೇ, 2026-27ನೇ ಸಾಲಿನ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 15 ಹಾಗೂ 17ರಿಂದ 28 ಇವುಗಳಿಗೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಮತ್ತು ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬಲಿಗೆ ಮೀರದ ಮೊತ್ತವನ್ನು ಮಂಜೂರು ಮಾಡಬೇಕೆಂದು ಬೇಡಿಕೆಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಈಗ ಅದು ತಪ್ಪಿಕೊಂಡು ಬರ್ತಾರೆ. ಮಾತಾಡಬೇಕಾಯ್ತು. ನಾನು ಮುಖ್ಯಮಂತ್ರಿಗಳು ವಿನಂತಿ ಮಾಡಿದ್ರು, ಅಂದ್ರೆ ಕೇಳಿದ್ರು, ನಾಳೆ ಮಾತಾಡಿ ನಾನು ಇರಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇದೆ. ಇಲ್ಲಾಂದ್ರೆ ನೆನ್ನೆ ಅರ್ಧ ಬರ್ಬೋದು. ಈಗ ಒಂದು ಅದೇ ಒಂದು ನಿನ್ನೆ ಬಹುಶಃ ಎಲ್ಲ ಸದಸ್ಯರಿಗೆ ಆ ಬಜೆಟ್ ಮತ್ತು ಇನ್ನಿತರ ಆರ್ಥಿಕ ವಿಷಯದ ಬಗ್ಗೆ ಮಾಹಿತಿ ಶಿಬಿರ ಇತ್ತು. ತಾವೆಲ್ಲ ಸದಸ್ಯರು ಬಹಳಷ್ಟು ಜನ ಬಂದು ಸಹಕರಿಸಿಕೊಂಡು ಅದು ಬಹುಶಃ ಅದರ ಮಾಹಿತಿ ಎಲ್ಲ ಪಡೆದಿದ್ದೀರಿ, ಪ್ರಶ್ನೆ ಕೇಳಿದ್ದೀರಿ. ಬಹುಶಃ ಎಲ್ಲರಿಗೂ ನನ್ನ ಕೃತಜ್ಞತೆ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು, ಇವತ್ತು ನಮ್ಮ ಅನುದಾನ ಬೇಡಿಕೆಗಳ ಬಗ್ಗೆ ಇವತ್ತು ಪ್ರತಿಪಕ್ಷ ನಾಯಕರು ಪ್ರಾರಂಭ ಮಾಡ್ತಾರೆ. ಬಾಲ ಸದಸ್ಯರು ಚರ್ಚೆ ಮಾಡಲಿಕ್ಕೆ ಯಾರಿಗೆ ಮನಸ್ಸು ಅದನ್ನು ದಯವಿಟ್ಟು ತಮ್ಮ ಚೀಫ್ ವಿಪ್ ಮುಖಾಂತರ ನಮ್ಗೆ ಬರೆದು ಕಳಿಸಿ. ಮತ್ತು ನಿಮ್ಗೆ ಗೊತ್ತಿದೆ, ಈ ಸಂಘ ಗೌರವ ಉಳಿಸುವ ಜವಾಬ್ದಾರಿ ಅದು ಬರೀ ಸಭಾಧ್ಯಕ್ಷ ಜವಾಬ್ದಾರಿ ಮಾತ್ರ ಅಲ್ಲ, ನಿಮ್ಮೆಲ್ಲ ಸದಸ್ಯರು ಇಡೀ ಸದನದ ಇವತ್ತು ಜವಾಬ್ದಾರಿ ಇವತ್ತಾಗಿದೆ. ಒಂದು ಉತ್ತಮ ರೀತಿಯಿಂದ ಚರ್ಚೆ ನಡೀಬೇಕು, ಸದನ ಗೌರವ ಉಳಿಸಬೇಕು, ಅದೆಲ್ಲ ಜನಪ್ರತಿನಿಧಿಗಳ ಗೌರವ ಕೂಡ ಇವತ್ತು ಬರಬೇಕು. ಆದ ಕಾರಣ ಎಲ್ಲ ಸದಸ್ಯರು ಅವು ಆತ್ಮೋಲಕ ಮಾಡಿಕೊಂಡು ಯಾವುದೇ ಒಂದು ನಮಗೆ ಒಂದು ಅಗೌರವ ಬರುವ ರೀತಿಯಲ್ಲಿ ಯಾವುದೇ ನಡವಳಿಕೆ ಕೂಡ ಇರಬಾರ್ದು. ನಾವು BSCಯಲ್ಲಿ ಕೂಡ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಕೆಲವು ಸದಸ್ಯರು ಗೊತ್ತಿಲ್ಲದೆ ಅದನ್ನು ಹೆಚ್ಚು ಕಮ್ಮಿ ಮಾಡಿದಾಗ ಸೀನಿಯರ್ ನಿಮ್ಮ ನಾಯಕರು ಯಾರು ಮುಂದೆ ಇದ್ದೀರಿ ಎರಡು ಕಡೆಯಿಂದ ಅವ್ರನ್ನ ಹದ್ದುಬಸ್ತಿನ ಕೆಲಸ ಮಾಡಬೇಕಾಗ್ತದೆ. ಕೆಲವು ಸಣ್ಣ ಪುಟ್ಟ ವಿಚಾರನ್ನು ನಾವು ಸೀನಿಯರ್ಸ್ ಮುಂದೆ ಕೂತ್ಕೊಂಡು ಅವರು ಸುಮ್ಮನೆ ಕೂತ್ಕೊಂಡು ಅದು ಅವರಿಗೆ ಪ್ರೇರಣೆ ಬರ್ತದೆ, ನಾವಿನ್ನೂ ಕೂಡ ಮಾಡುವಂತೇಳಿ. ಇದೆಲ್ಲ ಆಲೋಚನೆ ಮಾಡಿಕೊಂಡೇ ಬಹುಶಃ ನಾವು ಅತ್ಯುತ್ತಮವಾದ ಒಂದು ಸದನ ಅಂತ ಬಹುಶಃ ನಾವು ಇಲ್ಲಿ ಚರ್ಚೆ ಮುಖಾಂತರ ಎಲ್ಲರ ಗೌರವ ಪಾತ್ರರಾಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬರ್ತಾರೆ ಇಲ್ಲಿ ಜಾಯಿನ್ ಇಷ್ಟ ಬಂದ್ರಲ್ಲ. ನೆನ್ನೆನೆ ಹೇಳಿದ್ರೆ ಆಂದವೇ ಅಂತ ನೆನ್ನೆನೆ ಶುರು ಮಾಡ್ಬಿಡ್ತಾ ಇದ್ದೆ ನಾನು. ಹೌದು, ನೆನ್ನೆ ಅರ್ಧ ಮಾಡಿದ್ರೆ ಇವಾಗ ನಾನು ಇಲ್ಲಿ ಇರಬೇಕು, ಅದಕ್ಕೆ ಅಶೋಕ್ ನೀವು ಇವತ್ತು ಮಾಡಬೇಡ್ರಿ ನಾಳೆ ಮಾಡಿರಿ ಅಂತೇಳಿ ಅವ್ರು ನಿಮಗೆ ಹೇಳಿದರು. ನೀವು ಅತ್ಯಂತ ಪ್ರೀತಿಯಿಂದ ಅದನ್ನು ಒಪ್ಕೊಂಡ್ರಿ. ಆಮೇಲೆ ಅವರು ಇದ್ದಾಗ ನೀವು ಮಾತನಾಡೋದು ಅತ್ಯಂತ ಸೂಕ್ತ ಹಾಗೂ ಸಮಂಜಸ. ಅವರು ನೀವು ಮಾತನಾಡೋ ಮೊದಲನೇ ಬರ್ತಾರೆ ಅವರು, ಅದಕ್ಕೆ ನೀವು ಪ್ರಾರಂಭ ಮಾಡಿ ಬರ್ತಾರೆ. ನಿಮಗೋಸ್ಕರ ಕಾಯ್ತಾ ಇದ್ದೀರಿ ನೋಡಿ, ಕಾದಿರೋಳು ಶಬರಿ ಅನ್ನೋ ತರ ಆಯ್ತು ನಮ್ ಕತೆ. ಬಂದಿರೋದು ನಾನು ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಮ್ಮ ದಾಖಲೆಗಳ ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ದಾಖಲೆಯ ಮುಖ್ಯಮಂತ್ರಿ, ದಾಖಲೆಯ ಬಡ್ಜೆಟ್, ದಾಖಲೆಯ ದಿನಗಳು, ದಾಖಲೆಯ ಪದಗಳು.
ಈ ಬಡ್ಜೆಟ್ಟು ನನಗೆ ಅವಕಾಶ ತಾವು ಮಾಡಿಕೊಟ್ಟಿದ್ದೀರಾ. ತಾವು ಕೂಡ ಈಗ ರಂಜಾನ್ ಹಬ್ಬದ ಉಪವಾಸದಲ್ಲಿದ್ದೀರಾ. ಉಪವಾಸದಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಇರ್ತೈತೆ. ದಯವಿಟ್ಟು ಶಾಂತತೆಯಿಂದ ಕೇಳಬೇಕು ಅಂತ ನಿಮ್ಮಲ್ಲಿ ಫಸ್ಟ್ ವಿನಂತಿ. ಯಾಕಂದ್ರೆ ಸದಾ ನನಗೆ ಬೆಂಬಲವಾಗೇ ಇದ್ದೀರಾ, ಇದುವರೆಗೂ ನನಗೆ ಬೆಂಬಲವಾಗಿದ್ದೀರಾ. ಆಗ ನೋಡಕ್ ಹೋದ್ರೆ ನನಗೆ ಬೆಂಬಲವಾಗಿದ್ದೀರಾ. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಡ್ಜೆಟ್ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಂಡನೆ ಮಾಡಿದ್ದಾರೆ, ಇದು ಕ್ರೆಡಿಟ್ ಕಾರ್ಡ್ ಬಡ್ಜೆಟ್. ಇದು ಹಣಕಾಸಿನ ಶಿಸ್ತು ಪಾಲನೆ ಇಲ್ಲ, ಸಾಲದ ಆಕ್ಸಿಜನ್ ಮೇಲೆ ನಿಂತಿರುವಂಥದ್ದು. ಆಕ್ಸಿಜನ್ ಮೇಲೆ ನಿಂತಿದೆ, ಸಾಲದ ಆಕ್ಸಿಜನ್. ನಮ್ಮ ಡಾಕ್ಟರ್ಗಳು ಬಂದಿಲ್ಲ, ಡಾಕ್ಟರ್ಗಳು ಹೇಳ್ತಾರೆ, ಈ ಪೇಷಂಟ್, ತಾವು ಹೆಲ್ತ್ ಮಿನಿಸ್ಟರ್ ಆಗಿದ್ದೀರಿ, ಏನೋ ಸ್ವಲ್ಪ ಅತಂತ್ರ ಆಗ್ತಾನೆ, ಅವ್ರ ಪೇರೆಂಟ್ಸ್ ಎಲ್ಲ ಬಂದು ಗಲಾಟೆ ಮಾಡ್ತಾರೆ ಅಂದಾಗ ಏನ್ ಮಾಡ್ತಾರೆ, ಮೆಲ್ಲಗೆ ಶಿಫ್ಟ್ ಮಾಡ್ಬಿಡ್ತಾರೆ, ವೆಂಟಿಲೇಟರ್ ಶಿಫ್ಟ್ ಮಾಡ್ಬಿಡ್ತಾರೆ. ಪೇರೆಂಟ್ಸ್ ಬಂದಾಗ ಹೇಳ್ತಾರೆ, ಇಲ್ಲ ಏನ್ ಪರವಾಗಿಲ್ಲ, ಬದುಕಿದ್ದಾರೆ ಅಂತ. ಡಾಕ್ಟರ್ ಗೊತ್ತಿದೆ ಸತ್ತೋಗ್ಬಿಟ್ಟಿದೆ ಕೇಸು ಅಂತ. ಆದ್ರೆ ಅವ್ರಿಗೆ ಹೇಳೋಕ್ಕೋಸ್ಕರ 2 ದಿನ 3 ದಿನ 4 ದಿನ ಎಷ್ಟು ದಿನ ಬೇಕಾದ್ರೂ ವೆಂಟಿಲೇಟರ್ ಇಟ್ಕೊಂಡಿರ್ತಾರೆ. ಹಂಗೆ ಈ ವೆಂಟಿಲೇಟರ್ ಅಲ್ಲಿ ಆಕ್ಸಿಜನ್ ಅಲ್ಲಿ ಉಸಿರಾಡ್ತಾ ಇರುವಂತ ಬಡ್ಜೆಟ್ ಇದು ಜನಗಳನ್ನ ಸಿದ್ದರಾಮಯ್ಯನವರ ಒಂದು ಟ್ಯಾಕ್ಟಿಸ್ ಇದೆಯಲ್ಲ, ಆ ಟ್ಯಾಕ್ಟಿಸ್ ಅಲ್ಲಿ ಒಂಥರ ಮಂತ್ರ ಮಾಡಿ ಅಂಕಿ ಸಂಖ್ಯೆಗಳನ್ನ ಏರುಪೇರು ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಈ ಒಂಥರ ಇದ್ರ ಮೇಲೆ ಸರ್ಕಸ್ ಹಗ್ಗದ ಮೇಲೆ ನಡೀತಾರಲ್ಲ, ಹಂಗೆ ನಡೆದಿದ್ದಾರೆ. ಇದು ಸರ್ಕಸ್ನ ಹಗ್ಗದ ಮೇಲೆ ನಡೀತಾ ಇರುವಂತ ಸಿದ್ದರಾಮಯ್ಯನವ್ರನ್ನ ನಾವು 17ನೇ ಬಡ್ಜೆಟ್ ಅಲ್ಲಿ ನೋಡ್ತಾ ಇದ್ದೀವಿ. 17ನೇ ಬಡ್ಜೆಟ್ ಅಲ್ಲಿ ಇದೊಂಥರ ನನಗನ್ಸತ್ತೆ ಖಾಲಿ ಟ್ರಂಕ್. ಇದು ಒಂಥರ ನಾವು ಹೇಳಿದಿರಿ ಖಾಲಿ ಚೊಂಬು ಅಂತ. ಡಿ ಕೆ ಶಿವಕುಮಾರ್ ನೆನ್ನೆ ಹೋಗಿದ್ರಲ್ಲ ಸೆಂಟ್ರಲ್ ಗವರ್ಮೆಂಟ್ಗೆ, ಅವ್ರು ಹೇಳ್ಬೇಕು ಏನಕ್ಕೆ ಹೋಗಿದ್ರಿ ಅಂತ. ಖಾಲಿ ಡ್ರಮ್ ಅಂತ ಹೇಳೋಣ ನಾವು. ಇಲ್ಲ ಡಿ ಕೆ ಶಿವಕುಮಾರ್ ನಮ್ದು ಖಾಲಿ ಚೊಂಬೆ ಒಪ್ಕೊಳ್ಳೋಣ ಅಂತ. ಏನೋ ಚೊಂಬು ರೆಡಿ ಮಾಡ್ಕೊಂಡು ಬಜೆಟ್ ಓದಕ್ಕಿಂತ ಮುಂಚಿತಾಗೆ ಚೊಂಬು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ. ಬಜೆಟ್ ಓದ್ಮೇಲೆ ಬೇಕಾದ್ರೆ ಮಾರ್ಕೆಟ್ ಇಂದ ತರಿಸಿದ್ರೆ ಪರವಾಗಿಲ್ಲ, ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಭಾವನೆ ಹೆಂಗಿದೆ ನೋಡಿ. ಇಲ್ಲ ಭಾವನೆ, ನಾವು ಅರ್ಧ ಬಡ್ಜೆಟ್ ಓದ ನಿರ್ಮಲಾ ಸೀತಾರಾಮ್ದು ಏನ್ ಬಜೆಟ್ ಕೊಟ್ರು ಅದನ್ನ ಖಾಲಿ ಡ್ರಮ್ಮು ಅಂತ ನಾವು ಎಕ್ಸ್ಪ್ಲೇನ್ ಮಾಡಿ. ಆಯ್ತು, ವೆರಿ ಗುಡ್. ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಏನೋ ಒಳ್ಳೆ ಸುದ್ದಿ ಬರ್ತಿದೆ ಅಂತ ಅನಿಸ್ತಾ ಇದೆ. ನೋಡಪ್ಪ, ನೀವು ಅದೆಲ್ಲ ಕನ್ಸು ಕಾಣಕ್ ಹೋಗ್ಬೇಡ. ಕನ್ಸಿಲ್ಲ. ಒಂದ್ ನಿಮಿಷ ಅಧ್ಯಕ್ಷ, ನೀವು ನಮ್ಗೆ ಏನಂದ್ರೆ ಸ್ಟಾರ್ಟಿಂಗ್ ನೀವು ಬಜೆಟಿನ ಪೂರ್ವಭಾವಿ ಸಭೆಗೂ ನೀವು ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆಗೆ ಹೋಗ್ಲಿಲ್ಲ. ನಾನು ಬಜೆಟ್ ಮಾರನೇ ದಿನದ ಎಲ್ಲ ಪತ್ರಿಕೆ ನೋಡಿದೆ, ನಿಮ್ದು ಒಂದು ಕಾಮೆಂಟ್ ಇಲ್ಲ. ಏನ್ ನಡೀತಿದೆ ಅನ್ನೋದು ಅರ್ಥ ಆಗ್ಲಿಲ್ಲ. ಈಗ ನೀವು ದೊಡಾರ ಅಂತ ನಿಂತ್ಕೊಂಡ್ಬಿಟ್ರದ್ ನೋಡಿದ್ರೆ ಇಡೀ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ನಿಮ್ 2 ಇಲಾಖೆ ಸಭೆಗೆ ನೀವು ಹೋಗ್ಲೇ ಇಲ್ಲ. ಕಾಮೆಂಟ್ ಅಲ್ಲಿ ಒಂದು ಇಡೀ ಪೇಪರ್ ಅಲ್ಲಿ ಒಂದು ಕಾಮೆಂಟ್ ಇಲ್ಲ. ಉಪಮುಖ್ಯಮಂತ್ರಿದು ಬಜೆಟ್ ಚೆನ್ನಾಗಿದೆ ಅಂತಾನೂ ಇಲ್ಲ, ಚೆನ್ನಾಗಿಲ್ಲ ಅಂತಾನೂ ಇಲ್ಲ. ನಾನು ಏನೇನ್ ಹೇಳ್ಬೇಕು ಎಲ್ಲ ಹೇಳಿದೀನಿ ನೋಡಿ. ಏನೇನು ಹೇಳ್ಬೇಕು ಎಲ್ಲ ಡೆಲ್ಲಿಯಲ್ಲಿ ಹೋಗಿ ಹೇಳಿ ಬಂದಿದ್ದಾರೆ ಅವರು. ಈ ಬಡ್ಜೆಟ್ ಅಧ್ಯಕ್ಷರೇ, ಪ್ರತಿಯೊಬ್ಬ ಮುಖ್ಯಮಂತ್ರಿನೂ ಕೂಡ ನಾನು ನೋಡ್ದಂಗೆ, ಹಿಂದೆ ಅದಕ್ಕೆ ಬರ್ತೀನಿ, ಸಿದ್ದರಾಮಯ್ಯನವರು ಕಳೆದ ಬಾರಿ ಏನೇನು ನಾವು ಬಡ್ಜೆಟ್ ಅಲ್ಲಿ ಹೇಳಿದ್ರಿ, ಆ ಬಡ್ಜೆಟ್ ಅಲ್ಲಿ ಏನು ಇಂಪ್ಲಿಮೆಂಟ್ ಆಗಿದೆ, 0% ಆದೇಶಗಳ ಕಂಪ್ಲೀಟ್ ಆಗಿದೆಯಾ, ಇದನ್ನು ನೋಡ್ಕೊಂಡು ನಾರ್ಮಲಿ ನಾನು ಕೆಲವು ಬಡ್ಜೆಟ್ ಅಲ್ಲಿ ಮುಖ್ಯಮಂತ್ರಿ ಜೊತೆ ಕೂತ್ಕೊಂತ ಇದ್ದೆ. ಅವಾಗ ಏನ್ ಮಾಡ್ತಾ ಇದ್ರು ಮುಖ್ಯಮಂತ್ರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಮಂತ್ರಿ ಬಂದು ಕೂತ್ಕೊಂಡಾಗ ಕೇಳ್ತಾ ಇದ್ರು, ಏನಪ್ಪಾ ಎಷ್ಟು ದುಡ್ಡು ಕೊಟ್ಟಿದ್ದೀನಿ, ಕಳೆದ ಬಾರಿ 5,000 ಕೋಟಿ ಕೊಟ್ಟಿದ್ದೀನಿ, ಎಷ್ಟು ಖರ್ಚು ಮಾಡಿದೀಯಾ, 2,000, ಹಾಗಾದ್ರೆ ನಿಮ್ಗೆ 2,000 ಕೊಡೋದಿ ಸರಿ ಅಂತ ಆಯ್ತು ಹೇಳ್ತಾ ಇದ್ರು. ಅವಾಗೆ ಅವ್ರಿಗೆ ಬಿಗಿ ಬರೋದು ಮಂತ್ರಿಗಳಿಗೆ. ಬಡ್ಜೆಟ್ ಕೊನೆ ಇದೆಯಲ್ಲ ಅಧ್ಯಕ್ಷರೇ, ಈ ಮಂತ್ರಿಗಳೆಲ್ಲ ಏನ್ ಮಾಡ್ತಾರೆ, ಸುಮ್ಮನೆ ಇದ್ಬಿಡ್ತಾರೆ 11 ತಿಂಗಳು, ಕೊನೆಯಲ್ಲಿ ಹೋಗ್ತಾರೆ ನಮ್ಮ ಅನುದಾನ ಕೊಡಿ ಅಂತ. ಸರಿನೇ ಖರ್ಚು ಮಾಡಿರಲ್ಲ, ಅದನ್ನ ನೋಡೇ ಇಲ್ಲ ಮುಖ್ಯಮಂತ್ರಿಗಳು, ಅದರಲ್ಲಿ ಏನಿದೆ ಅಂತಾನೂ ನೋಡಿಲ್ಲ. ಇವತ್ತು ಇದು
ಸಾಲ ಮಾಡಿ ಹೊಸ ಸಾಲ ತೀರ್ಸಕ್ಕಷ್ಟೇ ಇದು ಮಾಡಿರೋದು. ಸಾಲ ಮಾಡಿ ಹೊಸ ಸಾಲ ಅಂಥವ್ರು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಬಹಳ ಜನ ಇದ್ದಾರೆ. ಈ ತಿಂಗಳಿಗೆ ಏನು ಬೇಕೋ ಸಾಲ ಮಾಡೋದು, ಅವನಿಗೆ ಇನ್ನೊಬ್ಬನ ಕೊಡಬೇಕಾದ್ರೆ ಇನ್ನೊಬ್ಬರಿಂದ ತಗೊಳೋದು, ಅವನು ಕೊಡಬೇಕಾದ್ರೆ ಇನ್ನೊಬ್ಬನು, ಅವನಿಗೆ ಹಿಂಗೆ ಹೋಗಿ ಹೋಗಿ ಈ ಸಾಲದ ಹೊರೆ ಇವತ್ತು ಆಗಿದೆ. ಇದು ಅಂಕಿ ಸಂಖ್ಯೆ ದೊಡ್ಡದಾಗಿದೆ ಅಧ್ಯಕ್ಷರೇ, ಅಂಕಿ ಸಂಖ್ಯೆಗಳೆಲ್ಲ ಬಹಳ ದೊಡ್ಡದಿದೆ. ಆದರೆ ಅದರಲ್ಲಿ ಯಾವುದೇ ತಿರುಳಿಲ್ಲ. ಇವತ್ತು ರೈತರ ಬಗ್ಗೆ ಒಳ್ಳೊಳ್ಳೆ ಮಾತಾಡಿದ್ದಾರೆ, ಬದಲಾವಣೆ ತರಬಲ್ಲ. ಆಕ್ಚುಲಿ ಗ್ರೌಂಡ್ ರಿಯಾಲಿಟೀಸ್ ಇಲ್ಲ. ಹೇಳೋದು ಬೇರೆ, ಕಿವಿಗೆ ಹೂವು ಇಕ್ಕೋದು ಬೇರೆ, ಆದರೆ ರಿಯಾಲಿಟೀಸ್ ಬೇರೆ. ಇದು ರಿಯಾಲಿಟಿನೇ ಇಲ್ಲ. ಯಾಕಂದ್ರೆ ಕಳೆದ ಬಾರಿ ಕೊಟ್ಟಿದ್ದಂತ ಬಡ್ಜೆಟ್ ಅನುದಾನನ ಖರ್ಚು ಮಾಡದಿರೋ ಇದಕ್ಕೆ ಮತ್ತೆ ಘೋಷಣೆ ಮಾಡಿದ್ದಾರೆ. ಅದನ್ನೇ ಅದೇ ಘೋಷಣೆಗಳು ಮತ್ತೆ ಬಂದಿದೆ. ಸಾಲದ ಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮನ್ನ. ಅದನ್ನೇ ಅಭಿವೃದ್ಧಿ, ಸಾಲದ ಮೇಲೆ ನಿಲ್ಲಿಸಿರೋದೇ ನಮ್ಮ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.